हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। 5ನೇ ಅಧ್ಯಾಯದಲ್ಲಿ ಒಟ್ಟು 21 ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ. ನಿನ್ನೆ ನಾವು ಕೇಳಿದಂತೆ ಆ ವಿರಾಧ ಎನ್ನುವಂತಹ ದುಷ್ಟನನ್ನು ಸಂಹಾರ ಮಾಡಿ ಅಲ್ಲಿದ್ದಂತಹ ಒಬ್ಬ ಗಂಧರ್ವ ಏನಿದ್ದ, ತುಂಬೂರು ಎನ್ನುವಂತಹ ಗಂಧರ್ವ, ಅವನಿಗೆ ಉತ್ತಮವಾದಂತಹ ಗತಿಯನ್ನ ರಾಮದೇವರು ಅನುಗ್ರಹ ಮಾಡಿದರು ಎಂಬುದಾಗಿ ಕೇಳಿದ್ವಿ. ಇಂದಿನಿಂದ 22ನೇ ಶ್ಲೋಕ ಮುಂದುವರಿಯುತ್ತೆ. ಪ್ರೀತಿಂ ವಿಧಿತ್ಸುರಗಮತ್ ಭವನಂ ನಿಜಸ್ಯ ಕುಂಭೋದ್ಭವಸ್ಯ ಪರಮಾದರತೋ ಮುನಾ ಚ ಸಂಪೂಜಿತೋ ಧನುರನೇನ ಗೃಹೀತಮಿಂದ್ರಾತ್ ಶಾರ್ಂಗಂ ತದಾದಿ ಪುರುಷಃ ನಿಜಮಾಜಹಾರ. ಆತ್ಮಾರ್ಥಮೇವ ಹಿ ಪುರ ಹರಿಣಾ ಪ್ರದತ್ತಂ ಇಂದ್ರೇ ತದಿಂದ್ರ ಉತ ರಾಮಕರಾರ್ಥಮೇವ ಪ್ರಾದಾದಗಸ್ತ್ಯ ಮುನಯೇ ತದವಾಪ್ಯ ರಾಮಃ ರಕ್ಷನ್ ಋಷೀನ್ ಅವಸದೇವ ಸ ದಂಡಕೇಶು. ಪದಚ್ಛೇದ. ಪ್ರೀತಿಂ ವಿಧಿತ್ಸುಃ ಅಗಮತ್ ಭವನಂ ನಿಜಸ್ಯ ಕುಂಭೋದ್ಭವಸ್ಯ ಪರಮಾದರತಃ ಅಮುನಾ ಚ ಸಂಪೂಜಿತಃ ಧನುಃ ಅನೇನ ಗೃಹೀತಂ ಇಂದ್ರಾತ್ ಶಾರ್ಂಗಂ ತತ್ ಆದಿಪುರುಷಃ ನಿಜಂ ಆಜಹಾರ. ಆತ್ಮಾರ್ಥಂ ಏವ ಹಿ ಪುರಾ ಹರಿಣಾ ಪ್ರದತ್ತಂ ಇಂದ್ರೇ ತತ್ ಇಂದ್ರ ಉತ ರಾಮಕರಾರ್ಥಂ ಏವ ಪ್ರಾದಾತ್ ಅಗಸ್ತ್ಯಮುನಯೇ ತತ್ ಅವಾಪ್ಯ ರಾಮಃ ರಕ್ಷನ್ ಋಷೀನ್ ಅವಸತ್ ಏವ ಸಹ ದಂಡಕೇಶು. ಇದಾದ ಮೇಲೆ ಇವರೆಲ್ಲರ ಸಂಹಾರ ಆಯಿತು, ದುಷ್ಟರ ಸಂಹಾರ ಎಲ್ಲ ಆಯಿತು. ನಂತರ ವಿಶೇಷವಾಗಿ ರಾಮದೇವರು ಕುಂಭೋದ್ಭವಸ್ಯ ಭವನಂ, ನಿಜಸ್ಯ ಕುಂಭೋದ್ಭವಸ್ಯ ಭವನಂ. ಕುಂಭೋದ್ಭವರು ಅಂದ್ರೆ, ಕುಂಭ ಅಂದ್ರೆ ಮಡಿಕೆ, ಆ ಮಡಿಕೆಯಲ್ಲಿ ಹುಟ್ಟಿದಂತಹ ಯಾವ ಋಷಿಗಳು, ಅಗಸ್ತ್ಯ ಋಷಿಗಳು ವಾಸ್ತವಿಕವಾಗಿ ಆ ಮಿತ್ರಾವರುಣ ಎನ್ನುವಂತಹ ಒಬ್ಬ ಋಷಿಯ ಮಗ. ಆ ಮಿತ್ರಾವರುಣರು ಒಮ್ಮೆ ಉರ್ವಶಿಯನ್ನ, ಹಿಂದೆ ನಾವು ಕೇಳಿದವಲ್ಲ ಯಾವ ತುಂಬರು ಮತ್ತು ಉರ್ವಶಿ ಸಂಘ ಆಗಿತ್ತು ಅಂತ,
ಆ ಊರ್ವಶಿಯನ್ನು ನೋಡಿದಾಗ ಅವರಿಗೆ ಮನಸ್ಸು ವಿಕಾರ ಆಗುತ್ತೆ. ಅದರಿಂದಾಗಿ ಅವರ ರೇತಸ್ಖಲನ ಆದಾಗ ಆ ರೇತಸ್ ಎಂಬುದು ಒಂದು ಮಡಿಕೆಯಲ್ಲಿ ಬೀಳುತ್ತೆ. ಅಲ್ಲಿಂದ ಹುಟ್ಟಿದಂಥವರು ಯಾವ ಅಗಸ್ತ್ಯರು, ಹಾಗಾಗಿ ಅವರಿಗೆ ಕುಂಭೋದ್ಭವ, ಕುಂಭಯೋನಿ ಅಂತೆಲ್ಲ ಕರೀತಾರೆ. ಅಂತಹ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ವಿಶೇಷವಾಗಿ ಪರಮಾತ್ಮ ಹೋದ. ಯಾಕೆ ಹೋದ ಅಂತಂದ್ರೆ ಪ್ರೀತಿಂ ವಿಹಿತ್ಸುಹು, ಆ ಅಗಸ್ತ್ಯ ಋಷಿಗಳಿಗೆ ವಿಶಿಷ್ಟವಾದಂತಹ ಪ್ರೀತಿಯನ್ನ, ಸಂತೋಷವನ್ನು ಉಂಟು ಮಾಡುವುದಕ್ಕೋಸ್ಕರ ಪರಮಾತ್ಮ ತಾನು ತನ್ನ ಭಕ್ತರಾದಂತಹ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಅಮುನಾಚ, ಆ ಅಗಸ್ತ್ಯ ಋಷಿಗಳಿಂದ, ಅಮುನ ಅಂದ್ರೆ ಅವರಿಂದ ಅಂತ, ಆ ಅಗಸ್ತ್ಯ ಋಷಿಗಳಿಂದಾಗಿ ಸಂಪೂಜಿತ ಪರಮಾದರತಃ, ಆ ಅಗಸ್ತ್ಯ ಋಷಿಗಳು ತಮ್ಮ ಆಶ್ರಮಕ್ಕೆ ಬಂದಂತಹ ಆ ರಾಮದೇವರಿಗೆ ಪರಮ ಆದರತಃ, ಅತ್ಯಂತ ಆದರದಿಂದಾಗಿ ವಿಶಿಷ್ಟವಾದಂತಹ ಪೂಜೆಯನ್ನು ಮಾಡ್ತಾರೆ. ಅದಾದ ಮೇಲೆ ಇಂದ್ರಾತ್ ಗೃಹೀತಂ ಶಾರ್ಂಗಂ, ತಾವು ಹಿಂದೆ ಇಂದ್ರನಿಂದ ಸ್ವೀಕಾರ ಮಾಡಿದಂತಹ ಶಾರ್ಂಗ ಧನುಸ್ಸನ್ನ ಅವನಿಗೆ ಕೊಡ್ತಾರೆ, ರಾಮದೇವರಿಗೆ ಕೊಡ್ತಾರೆ. ರಾಮದೇವರು ನಿಜಂ ಆಜಹಾರ, ನಿಜ ಅಂದ್ರೆ ತಮ್ಮದು, ತಮ್ಮದೇ ಆದಂತಹ ಧನುಸ್ಸನ್ನ ತಾವು ಅವರಿಂದಾಗಿ ಸ್ವೀಕಾರ ಮಾಡ್ತಾರೆ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ, ಅವರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡಿ ಅವರು ಕೊಟ್ಟಂತಹ ಒಂದು ಧನುಸ್ಸನ್ನ, ತಮ್ಮದೇ ಆದಂತಹ ಶಾರ್ಂಗ ಧನುಸ್ಸನ್ನ ರಾಮದೇವರು ಸ್ವೀಕಾರ ಮಾಡ್ತಾರೆ. ಸರಿ, ರಾಮದೇವರ ಧನುಸ್ಸು ಅಂತ ನಾವು ಹೇಳ್ತೇವೆ. ಆ ರಾಮದೇವರ ಧನುಸ್ಸು ಅಗಸ್ತ್ಯರ ಹತ್ರ ಹೇಗೆ ಹೋಗಿತ್ತು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ ಆತ್ಮಾರ್ಥಮೇವ ಹಿ ಹರಿಣ ಪುರಾ ಹರಿಣಾ ಪ್ರದತ್ತಂ ಅಂತ. ಅಂದ್ರೆ ನಾವು ಹಿಂದೆ ಕೇಳಿದ್ವಲ್ಲ ಯಾವ ಪರಶುರಾಮ ದೇವರ ಮತ್ತು ರಾಮದೇವರ ಚರಿತ್ರೆ, ಅವಾಗ ಪರಶುರಾಮ ದೇವರ ಕೈಯಿಂದಾಗಿ ರಾಮದೇವರ ಕೈಗೆ ಬಂದಿರುತ್ತೆ. ಅಲ್ಲಿಂದಾಗಿ ಅದು ವಿಶೇಷವಾಗಿ ಇಂದ್ರನ ಹತ್ರ ಹೋಗಿರುತ್ತೆ. ಆತ್ಮಾರ್ಥಮೇವ ಹಿ ಪುರಾ ಹರಿಣಾ ಪ್ರದತ್ತಂ ಇಂದ್ರೆ, ಇಂದ್ರನಿಗೆ ರಾಮದೇವರು ಆ ಧನುಸ್ಸನ್ನು ಕೊಟ್ಟಿರ್ತಾರೆ. ಯಾತಕ್ಕೋಸ್ಕರ? ಅವನಿಗೆ ಯೂಸ್ ಮಾಡ್ಲಿಕ್ಕೆ ಅಂತಲ್ಲ, ಅವನಿಗೆ ಅದನ್ನು ಉಪಯೋಗಿಸಲಿಕ್ಕೂ ಆಗೋದಿಲ್ಲ, ಯಾಕಂದ್ರೆ ಅದು ಪರಮಾತ್ಮನ ಧನುಸ್ಸು. ಆತ್ಮಾರ್ಥಮೇ, ತನಗಾಗಿ ಕೊಟ್ಟಿದ್ದ, ಅದು ಮುಂದೆ ತನಗೆ ಕೈಗೆ ಬರಬೇಕಂತಹ ಉದ್ದೇಶದಿಂದಾಗಿ ಅವನಿಗೆ ಕೊಟ್ಟಿದ್ದ. ಅದಾದ ಮೇಲೆ ತದಿಂದ್ರ ಉತ ರಾಮಕರಾರ್ಥಮೇವ ಪ್ರಾದಾತ್ ಅಗಸ್ತ್ಯ ಮುನಯೇ, ಇಂದ್ರ ಅದನ್ನ ರಾಮಕರಾರ್ಥಮೇವ, ರಾಮನ ಕೈಗೆ ಸೇರಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಅಗಸ್ತ್ಯ ಮುನಯೇ ಪ್ರಾದಾತ್, ಅಗಸ್ತ್ಯ ಮುನಿಗಳಿಗೆ ಅದನ್ನು ಕೊಟ್ಟಿದ್ದ. ಆ ಅಗಸ್ತ್ಯ ಋಷಿಗಳು ತಮ್ಮ ಆಶ್ರಮಕ್ಕೆ ಬಂದಂತಹ ಆಯಾವ ರಾಮಚಂದ್ರ ದೇವರಿಗೆ ಅವರದ್ದೇ ಆದಂತಹ ಧನಸ್ಸನ್ನ ತಾವು ಸಮರ್ಪಣೆ ಮಾಡ್ತಾರೆ. ಅದಾದ ಮೇಲೆ ರಾಮದೇವರು ಅದನ್ನು ತತ್ ಅವಾಪ್ಯ, ಅದನ್ನು ಸ್ವೀಕಾರ ಮಾಡಿ ಋಷೀನ್ ರಕ್ಷನ್, ಅಲ್ಲಿ ಇದ್ದಂತಹ ಎಲ್ಲ ಋಷಿಮುನಿಗಳನ್ನು ಕೂಡ ರಕ್ಷಣೆ ಮಾಡ್ತಾ ದಂಡಕೇಶು ಅವಸತ್, ದಂಡಕಾರಣ್ಯಗಳಲ್ಲಿ ವಿಶೇಷವಾಗಿ ವಾಸ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಶಾರ್ಗ ಧನುಸ್ಸು ಮತ್ತೆ ರಾಮದೇವರ ಕೈಗೆ ಬಂತು. ಮುಂದೆ ಆದದ್ದು ನಾವು ನಿನ್ನೆ ಹೇಳಿದಂತೆ ಇಡೀ ರಾಮಾಯಣಕ್ಕೆ, ಕಥೆಗೆ ಒಂದು ತಿರುವನ್ನು ಕೊಟ್ಟಂತಹ ಶೂರ್ಪಣಖೆಯ ಪ್ರಸಂಗ. ಶ್ಲೋಕ: ಕಾಲೇ ತದೈವ ಖರ ದೂಷಣಯೋರ್ಬಲೇನ ರಕ್ಷಸ್ವಸಾಪತಿ ನಿಮಾರ್ಗಣ ತತ್ಪರಾಸೀತ್ ವ್ಯಾಪಾದಿತೆ ನಿಜಪತೌ ಹಿ ದಶಾನನೇನ ಪ್ರಾಮಾದಿಕೇನ ವಿಧಿನ ಅಭಿಸಸಾರ ರಾಮಂ. ಪದಚ್ಛೇದ: ಕಾಲೇ ತದಾ ಏವ ಖರದೂಷಣಯೋಃ ಬಲೇನ ರಕ್ಷಸ್ವಸ ಪತಿನಿಮಾರ್ಗಣ ತತ್ಪರ ಆಸೀತ್ ವ್ಯಾಪಾದಿತೆ
ನಿಜಪತೌ ಹಿ ದಶಾನನೇನ ಪ್ರಾಮಾದಿಕೇನ ವಿಧಿನ ಅಭಿಸಸಾರ ರಾಮಂ. ಕಾಲೇ ತದೈವ, ಅದೇ ಕಾಲದಲ್ಲಿ ಯಾರು ಬಂದ್ಲು? ಶೂರ್ಪಣಕ್ಕೆ ಬಂದ್ಲು ಅಂತ. ಅಂದ್ರೆ ವಾಸ್ತವಿಕವಾಗಿ ಇಲ್ಲಿಗೆ ಎಷ್ಟು ವರ್ಷ ಆಗಿತ್ತು ಅಂದ್ರೆ, ರಾಮದೇವರ ಅರಣ್ಯಕ್ಕೆ ಬಂದು ಒಟ್ಟು 14 ವರ್ಷ ಅಂತ ವನವಾಸದ ಸಂದರ್ಭ. ಅದರಲ್ಲಿ 13 ವರ್ಷ ಈಗಾಗಲೇ ಆಗಿ ಹೋಗಿಬಿಟ್ಟಿದೆ. ವಾಸ್ತವಿಕವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಅತ್ಯಂತ ವಿಸ್ತಾರವಾಗಿ ವನವಾಸದ ಅನೇಕ ಸಂದರ್ಭಗಳು, ಸೀತಾರಾಮರ ಪ್ರೇಮದ ಸಂದರ್ಭ, ಲಕ್ಷ್ಮಣ ತೋರುವಂತಹ ಭಕ್ತಿಯ ಸಂದರ್ಭ, ಹೀಗೆ ಅನೇಕ ಪ್ರಸಂಗಗಳು ಬರ್ತವೆ. ಆದ್ರೆ ಆಚಾರ್ಯರು ಪ್ರಧಾನವಾಗಿ ನಿರ್ಣಯಾತ್ಮಕವಾಗಿ ಯಾವುದು ಯಾವುದು ಬೇಕೋ ಅಷ್ಟನ್ನು ಮಾತ್ರ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿಗೆ ಈಗಾಗಲೇ 13 ವರ್ಷ ಆಗಿ ಹೋಗಿಬಿಟ್ಟಿದೆ. ರಾಮದೇವರು, ಸೀತಾ, ಲಕ್ಷ್ಮಣರು ಕಾಡಿಗೆ ಬಂದು ಕೊನೆಯ ವರ್ಷ. ಆ ಸಂದರ್ಭದಲ್ಲಿ ಆದಂತಹ ಘಟನೆ ಅಂತಂದ್ರೆ, ಅಲ್ಲಿಗೆ ವಿಶೇಷವಾಗಿ ಯಾವ ಆ ರಕ್ಷಸ್ವಸ, ಸ್ವಸ ಅಂತಂದ್ರೆ ತಂಗಿ ಅಂತ. ರಕ್ಷಸ್ವಸ ಯಾವ ರಕ್ಷ ಅಂದ್ರೆ ರಾಕ್ಷಸ, ರಾವಣನ ತಂಗಿಯಾದಂತಹ ಆ ಶೂರ್ಪಣಖೆ ಎಂಬವಳು ಬಂದಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಬಂದ್ಲು ಅವಳು ಆ ದಂಡಕಾರಣ್ಯಕ್ಕೆ ಅಂತಂದ್ರೆ, ಅಲ್ಲಿ ಹೇಳ್ತಾ ಇದ್ದಾರೆ, ವ್ಯಾಪಾದಿತೆ ನಿಜ ಪತೋಹಿ ದಶಾನನೇನ ಪ್ರಾಮಾದಿಕೇನ ವಿಧಿನ. ದಶಾನನೇನ ಅರ್ಥಾತ್ ರಾವಣ ನಿಜ ಪತವು ಅವಳ ಗಂಡನನ್ನ ಪ್ರಾಮಾದಿಕೇನ ವಿಧಿನ ವ್ಯಾಪಾದಿತೆ, ಏನೋ ಒಂದು ಅಚಾನಕ್ಕಾಗಿ ಕೊಂದು ಬಿಟ್ಟಿದ್ದ, ಬೈ ಮಿಸ್ಟೇಕ್ ಕೊಂದು ಬಿಟ್ಟಿದ್ದ ಅಂತ ಹೇಳ್ತಾ ಇದ್ದಾರೆ. ನಾವು ಸ್ವಲ್ಪ ಹಿಂದೆ ನೋಡೋದಾದ್ರೆ, ಇವಳು ರಕ್ಷಸ್ವಸ, ಹಿಂದೆ ಹೇಳಿದಂತೆ ರಾವಣನ ತಂಗಿ, ರಾವಣ ಮತ್ತು ಕುಂಭಕರ್ಣರ ತಂಗಿ, ವಿಭೀಷಣನ ಅಕ್ಕ. 4 ಜನರು, ಅವಳಲ್ಲಿ ಅಕ್ಕ ಆಗ್ತಾಳೆ ವಿಭೀಷಣನಿಗೆ. ಇವಳ ಗಂಡ ಯಾರು ಅಂತಂದ್ರೆ ವಿಶೇಷವಾಗಿ ವಿದ್ಯುಜ್ಜಿಹ್ವ ಅಂತ ಒಬ್ಬ ಕಾಲಕೇಯ ಎನ್ನುವಂತಹ ಜಾತಿಗೆ ಸೇರಿದಂತವನು. ಅದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಸ್ವಸಾರಂ ಕಾಲಕೇಯಾಯ ದಾನವೇಂದ್ರಾಯ ರಾಕ್ಷಸೀಂ ದದೌ ಶೂರ್ಪಣಖಾಂ ನಾಮ ವಿದ್ಯುಜ್ಜಿಹ್ವಾಯ ನಾಮತಃ ಎಂಬುದಾಗಿ. ಆ ವಿದ್ಯುಜ್ಜಿಹ್ವನಿಗೆ ತನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದ್ದ ಯಾವ ರಾವಣ. ಹೀಗೆ ಅನೇಕ ವರ್ಷಗಳ ಕಾಲ ಅವರಿಬ್ಬರು ಕೂಡ ಸುಖವಾಗಿ ಸಂಸಾರವನ್ನು ಮಾಡ್ತಾ ಇದ್ರು, ಯಾವ ಶೂರ್ಪಣಖ ಮತ್ತು ವಿದ್ಯುಜ್ಜಿಹ್ವ. ಒಂದು ಸಲ ಏನಾಯ್ತು, ದೊಡ್ಡ ಯುದ್ಧ ಆಗ್ತಾ ಇರುತ್ತೆ ರಾವಣನಿಗೆ ಮತ್ತು ಶತ್ರು ಸೈನ್ಯದವರಿಗೆ. ಆ ಸಂದರ್ಭದಲ್ಲಿ ಏನಾಯ್ತು, ರಾವಣ ಈ ವಿದ್ಯುಜ್ಜಿಹ್ವನನ್ನ ಶತ್ರು ಪಕ್ಷದವನು ಅಂತ ಅಂದುಕೊಂಡು ಏನೋ ಒಂದು ಪ್ರಮಾದದಿಂದಾಗಿ ಅವನನ್ನು ಕೊಂದು ಬಿಟ್ಟ. ಯಾರ ಮೇಲೆಯೋ ಕತ್ತಿ ಬೀಸ್ಲಿಕ್ಕೆ ಹೋಗಿ, ಬಾಣ ಬಿಡ್ಲಿಕ್ಕೆ ಹೋಗಿ, ಅದು ಬೈ ಮಿಸ್ಟೇಕ್ ಆಗಿ ವಿದ್ಯುಜ್ಜಿಹ್ವನ ಮೇಲೆ ಬಿದ್ದು ಬಿಡ್ತು. ವಿದ್ಯುಜ್ಜಿಹ್ವ ಸತ್ತು ಹೋಗಿಬಿಟ್ಟ. ಹೀಗೆ ಸ್ವತಃ ತಾನೇ ಇಷ್ಟಪಟ್ಟು ತನ್ನ ತಂಗಿಗೆ ಹುಡುಕಿದಂತಹ ಒಂದು ವರನನ್ನ, ಗಂಡನನ್ನ ತಾನೇ ತನ್ನ ಕೈಯಾರೆ ಕೊಂದು ಬಿಟ್ಟ. ಯುದ್ಧ ಎಲ್ಲ ಮುಗೀತು. ಶೂರ್ಪಣಖಿ ಸಹಜವಾಗಿ ದುಃಖ ಪಡ್ಲಿಕ್ಕೆ ಶುರು ಮಾಡಿದಳು. ಆ ಸಂದರ್ಭದಲ್ಲಿ ರಾವಣ ಒಂದು ಮಾತನ್ನ ಹೇಳ್ತಾನೆ ಅವಳಿಗೆ, ನೋಡು ಶೂರ್ಪಣಖೆ, ಆಗಿದ್ದಾಗಿ ಹೋಗಿಬಿಟ್ಟಿದೆ. ಎಷ್ಟು ದುಃಖ ಪಟ್ಟರೂ ಕೂಡ ನಿನ್ನ ಗಂಡನನ್ನ ನಾವು ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜಗತ್ತಿನಲ್ಲಿ ನಿನಗೆ ಯಾರು ಇಷ್ಟವೋ ಅವರನ್ನ ಮದುವೆಯಾಗು. ಇನ್ನು ಮುಂದೆ ನೀನು ಎಲ್ಲ ಕಡೆ ಹುಡುಕ್ತಾ ಹೋಗು, ನಿನಗೆ ಉತ್ತಮ ಗಂಡ ಯಾರಂತ ಸಿಗ್ತಾನೋ ಅವನು ಮದುವೆಯಾಗು, ಅದರಲ್ಲಿ ಯಾವುದೇ ಚಿಂತೆ ಬೇಡ. ನಿನ್ನ ಜೊತೆಗೆ ಈ ಪತಿಯನ್ನು ಹುಡುಕುವಂತಹ ಕಾರ್ಯದಲ್ಲಿ, ಪತಿ ಅನ್ವೇಷಣ ಕಾರ್ಯದಲ್ಲಿ ಖರದೂಷಣರು ಅಂತ ಅವರಿಬ್ಬರು ರಾಕ್ಷಸರು ಮತ್ತು ಅವರ ಸೈನ್ಯ, ಒಟ್ಟು 14,000 ಜನ ರಾಕ್ಷಸರ ದೊಡ್ಡ ಸೈನ್ಯ, ಅದು ನಿನ್ನ ಜೊತೆಗೆ ಇರ್ತಾರೆ. ಹಾಗಾಗಿ ನೀನು ಎಲ್ಲ ಕಡೆ ಹೋಗು, ಸಂಚಾರ ಮಾಡು, ನಿನಗೆ ಯಾರು ಇಷ್ಟನೋ ಅವರನ್ನು ಮದುವೆಯಾಗು ಎಂಬುದಾಗಿ ವಿಶೇಷವಾಗಿ ಆ ಒಂದು ರಾವಣ ಅವಳಿಗೆ ಒಂದು ವಿಚಾರವನ್ನು ತಿಳಿಸಿದ್ದ, ಒಂದು ಧೈರ್ಯವನ್ನು ಕೊಟ್ಟಿದ್ದ. ಈ ರೀತಿಯಾಗಿ ಆ ಯಾವ ಶೂರ್ಪಣಖೆ ಪತಿನಿ ಮಾರ್ಗಣ ತತ್ಪರ, ಪತಿಯನ್ನು ಹುಡುಕುವುದರಲ್ಲಿ ತತ್ಪರಳಾಗಿದ್ದಳು. ತತ್ಪರ ಅಂದ್ರೆ ಭಾರಿ ಆಸಕ್ತಿ, ಇಲ್ಲಿ ನನ್ನ ಗಂಡ ಸಿಗ್ತಾನೆ, ಉತ್ತಮ ಗಂಡ ಅಂತ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇದ್ದು. ಆ ಸಂದರ್ಭದಲ್ಲಿ ಅವಳು ಅಭಿಸಸಾರ ರಾಮಂ, ರಾಮನ ಹತ್ತಿರ ಬಂದಳು ಹೇಳ್ತಾ ಇದ್ದ. ಹೀಗೆ ಶೂರ್ಪಣಖೆ ಆ 14,000 ಜನ ರಾಕ್ಷಸರೊಂದಿಗೆ ಎಲ್ಲ ಕಡೆ ಹುಡುಕ್ತಾ ಹುಡುಕ್ತಾ ಉತ್ತಮ ಗಂಡಸ ಯಾರ ಸಿಗ್ತಾನೆ ಅಂತ ಹುಡುಕ್ತಾ ಇದ್ದು. ಆ ಸಂದರ್ಭದಲ್ಲಿ ಸಹಜವಾಗಿ ಅರಣ್ಯದಲ್ಲಿ ಬರ್ತಾ ಇದ್ಲು, ರಾಮನನ್ನು ನೋಡಿದಳು ಅಂತ. ಮುಂದೆ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ. ಸಾನುಜ್ಞೇಯೈವ ರಜನೀಚರ ಭರ್ತುರುಗ್ರ
ಭ್ರಾತೃದ್ವಯೇನ ಸಹಿತ ವನಮಾವಸಂತಿ ರಾಮಂ ಸಮೇತ್ಯ ಭವಮೇ ಪತಿರಿತ್ಯವೋಚತ್. ಭಾನುಂ ಯಥಾ ತಮ ಉಪೇತ್ಯ ಸುಯೋಗ ಕಾಮಂ. ಇನ್ನೊಂದು ವಿಚಾರ, ನಾನು ನಿನ್ನೆ ಒಂದು ಆ, ಜನಾರ್ದನಾಚಾರ್ಯರ ವ್ಯಾಖ್ಯಾನ ತಿಳಿಸಿದಂತ ಒಂದು ಶ್ಲೋಕ ಹೇಳ್ತಾ ಇದ್ದೆ. ಅಂದ್ರೆ ಈ ಶರೀರದಲ್ಲಿ ವಾಸಿ ಆಗದೇ ಇರುವಂತಹ ರೋಗ ಬಂದಾಗ, ಅಥವಾ ತನ್ನ ಪ್ರತಿನಿತ್ಯ ದೈನಂದಿನ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅಸಾಧ್ಯವಾದಾಗ ಏನೇನು ಮಾಡಿ ದೇಹತ್ಯಾಗ ಮಾಡಬಹುದು ಅಂತ ಒಂದು ವಿಚಾರ ತಿಳಿಸಿದ್ದೆ. ಅದರಲ್ಲಿ ಅಗಾಧ ತೋಯ ರಾಶಿಂಚ ಭೃಗೋ ಪತನಮೇವವ ಅಂತ ಒಂದು ಬಂದಿತ್ತು. ಅಂದ್ರೆ ಸಮುದ್ರಕ್ಕೆ, ನೀರಿಗೆ ಪ್ರವೇಶ ಮಾಡಿಬಿಡುವುದು, ಜಲಕ್ಕೆ, ನದಿಗೆ, ಅಥವಾ ಭೃಗೋ ಪತನಮೇವವ ಅಂತ ಒಂದು ಬಂದಿತ್ತು. ಹಾಗೆ ಸರಿ ಅಂತ ಗೊತ್ತಾಗಿರ್ಲಿಲ್ಲ. ಆಮೇಲೆ ನೋಡಿದ್ರೆ ಭೃಗು ಅಂತಂದ್ರೆ ಈ ದೊಡ್ಡ ಪರ್ವತದ ಶಿಖರ, ತುತ್ತ ತುದಿ. ಅಂದ್ರೆ ಎಲ್ಲಿಂದ ಬಿದ್ರೆ ದೇಹದ ಒಂದು ಪಾರ್ಟ್ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲೋ ಅದನ್ನು ಭೃಗು ಅಂತ ಕರೀತಾರೆ. ಅತ್ಯಂತ ಎತ್ತರವಾದಂತ ಶಿಖರ ಅಂತ, ಅಲ್ಲಿಂದ ಬೀಳಬಹುದು ಅಂತ ಅದಕ್ಕೊಂದು ಅರ್ಥ. ಅದು ನಿನ್ನೆ ಹೇಳಿದ್ದಿಲ್ಲ, ಇವತ್ತು ಹೇಳಿದೆ. 25ನೇ ಶ್ಲೋಕದ ಪದಚ್ಛೇದ: ಸ ಅನುಜ್ಞೇಯ ಏವ ರಜನೀಚರ ಭರ್ತು ಉಗ್ರ ಭ್ರಾತೃದ್ವಯೇನ ಸಹಿತ ವನಂ ಆವಸಂತಿ ರಾಮಂ ಸಮೇತ್ಯ ಭವ ಮೇ ಪತಿ ಇತಿ ಅವೋಚತ್. ಭಾನುಂ ಯಥಾ ತಮಃ ಉಪೇತ್ಯ ಸುಯೋಗ ಕಾಮಂ. ಹೀಗೆ ರಜನೀಚರ ಭರ್ತು ಅನುಜ್ಞೆಯ. ರಜನೀಚರ ಅಂದ್ರೆ ರಾಕ್ಷಸರು ಅಂತ. ರಜನಿ ಅಂದ್ರೆ ರಾತ್ರಿಯ ಸಂದರ್ಭ ಅಂತ. ರಜನೀಚರ ಅಲ್ಲಿ ಸಂಚಾರ ಮಾಡೋರು, ರಾತ್ರಿ ಸಂಚಾರ ಮಾಡೋರು ಯಾರು? ರಾಕ್ಷಸರು. ಆ ರಜನೀಚರ ಭರ್ತು, ಭರ್ತು ಅಂದ್ರೆ ಒಡೆಯ, ರಾಕ್ಷಸರ ಒಡೆಯ ಯಾರು ಅಂದ್ರೆ ರಾವಣ. ಹೀಗೆ ರಾವಣನ ಅನುಜ್ಞೇಯವ, ಅವನ ಅಪ್ಪಣೆಯಂತೆ, ಯಾವ ಭ್ರಾತೃದ್ವಯೇನ ಸಹಿತ, ತನ್ನ ಇಬ್ಬರು ಸಹೋದರರೊಂದಿಗೆ ಕೂಡಿಕೊಂಡು ಆ ಯಾವ ಶೂರ್ಪಣಕ್ಕೆ ಅರಣ್ಯದಲ್ಲಿ ವಾಸವಾಗಿದ್ದಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಇಬ್ಬರು ಯಾರು ಅಂತಂದ್ರೆ ಖರ ಮತ್ತು ದೂಷಣ ಅಂತ. ಅಂದ್ರೆ ಅವರು ಸಾಕ್ಷಾತ್ ಅಣ್ಣ ತಮ್ಮಂದಿರಲ್ಲ, ನೇರ ಅಣ್ಣ ತಮ್ಮಂದಿರಲ್ಲ, ಕಸಿನ್ಸ್ ಅವರು. ಶೂರ್ಪಣಕೆಯ ಮಾತೃಶ್ವಸುಸ್ತನಯು ಅಂದ್ರೆ ತಾಯಿಯ ತಂಗಿಯ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು. ರಾಕಾಯ ಮಿಥುನಂ ಜಜ್ಞೆ ಅಂತ, ರಾಕ ಅಂತ ಒಬ್ಬಳು, ಅವಳ ಮಗ ಖರ ಅಂತ. ಅದಾದ ಮೇಲೆ ಬಲಾಕ ಅಂತ ಇನ್ನೊಬ್ಬಳು, ಅವಳ ಮಗ ದೂಷಣ ಅಂತ. ಒಟ್ಟಿನಲ್ಲಿ ನೇರ ಅಣ್ಣ ತಮ್ಮಂದಿರಲ್ಲ, ಕಸಿನ್ಸ್. ಅಂತಹ ಅವರ ಜೊತೆಗೆ ಸೇರಿಕೊಂಡು ಅವಳು ವಾಸ ಮಾಡ್ತಾ ಇದ್ಲು ಅಂತ. ರಜನೀಚರ ಭರ್ತು ಅನುಜ್ಞೇಯ, ಅವಳೆಂಥವಳು? ಉಗ್ರ, ಭಾರೀ ಭಯಾನಕಳಾದಂತಹ ಆ ಒಂದು ಶೂರ್ಪಣಕ್ಕೆ ತನ್ನ ಅಣ್ಣನ ಆಜ್ಞೆಯಂತೆ ತನ್ನ ಇಬ್ಬರು ಖರದೂಷಣರೊಂದಿಗೆ ಸೇರಿಕೊಂಡು ಆ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ಲು. ವನಂ ಆವಸಂತಿ, ಕಾಡಿನಲ್ಲಿ ವಾಸವಾಗಿದ್ಲು. ಅವಳು ರಾಮಂ ಸಮೇತ್ಯ, ರಾಮನ ಹತ್ತಿರ ಬಂದು, ಮೇ ಪತಿಹಿ ಭವ, ನೀನು ನನಗೆ ಗಂಡನಾಗಬೇಕು ಅಂತ ಹೇಳ್ತಾಳೆ. ರಾಮನ ಹತ್ತಿರ ಬಂದು ಶೂರ್ಪಣಕ್ಕೆ ಹೇಳ್ತಾಳೆ, ನೀನು ತುಂಬಾ ಸುಂದರವಾಗಿದ್ದೀಯಾ, ಹಾಗೆ ಹೀಗೆ ಅಂತ ಹೇಳಿ, ಒಟ್ಟು ನೀನು ನನ್ನ ಗಂಡನಾಗಬೇಕು ಅಂತ ಹೇಳ್ತಾಳೆ. ಇದು ಹೇಗಿತ್ತು ಅಂತ ಆಚಾರ್ಯ ಹೇಳ್ತಾರೆ: ಭಾನುಮ್ಯತ ತಮ ಉಪೇತ್ಯ ಸುಯೋಗ ಕಾಮಂ. ಸೂರ್ಯನ ಹತ್ರ ಕತ್ಲು ಬಂದು ನಾವಿಬ್ಬರು ಕೂಡ ಒಟ್ಟಿಗೆ ಇರೋಣ ಅಂತ ಹೇಳಿದ್ರೆ ಎಷ್ಟು ಹಾಸ್ಯಾಸ್ಪದ ಆಗುತ್ತೋ ಆ ರೀತಿಯಾಗಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸೂರ್ಯ ಮತ್ತು ಕತ್ತಲು ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕತ್ತಲು ಬಂದ್ರೆ ಸೂರ್ಯ ಬಂದ್ರೆ ಕತ್ತಲು ಹೋಗ್ಲೇಬೇಕು. ಹಾಗೆ ಪರಮಾತ್ಮ ಸೂರ್ಯನಂತೆ ಇರುವಂಥವನು, ಅವನ ಹತ್ತಿರ ಈ ಒಂದು ದುಷ್ಟಳಾದಂತಹ ರಾಕ್ಷಸ ಸ್ತ್ರೀ ಬಂದು ಮದುವೆಯಾಗಿ ಅಂತ ಕೇಳಿ ಇದು ಭಾರಿ ಹಾಸ್ಯಾಸ್ಪದವಾದಂತಹ ವಿಚಾರ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ.
ಒಟ್ಟಿನಲ್ಲಿ ಅವಳು ಈ ರೀತಿಯಾಗಿ ಬಂದು ಕೇಳ್ಕೊಳ್ತಾಳೆ. ಮುಂದೆ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ. ತಾಂ ತತ್ರ ಹಾಸ್ಯ ಕಥಯ ಜನಕಾಸುತಾಗ್ರೆ ಗಚ್ಚಾನುಜಂ ಮಹಿಹಮೇತಿ ವಚಸ್ಸ ಉಕ್ತ್ವಾ ತೇನೈವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ ಚಕ್ರೇ ಸಮಸ್ತ ರಜನಿ ಚರ ನಾಶ ಹೇತೋಃ. ಪದಚ್ಛೇದ. ತಾಂ ತತ್ರ ಹಾಸ್ಯ ಕಥಯ ಜನಕಾಸುತಾಗ್ರೆ ಗಚ್ಚ ಅನುಜಂ ಮೇ ಮ ಮ ಇಹ ಮೇ ಇತಿ ವಚಃ ಸಹ ಉಕ್ತ್ವಾ ತೇನ ಏವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ ಚಕ್ರೆ ಸಮಸ್ತ ರಜನೀಚರನಾಶ ಹೇತೋಃ. ಸೀತೆ ರಾಮ ಲಕ್ಷ್ಮಣ ಒಟ್ಟಿಗೆ ಇದ್ದಾರೆ. ಶೂರ್ಪಣಕ್ಕೆ ಬಂದ್ಲು, ಹೀಗೆ ಮದುವೆ ಆಗುವಂತ ಕೇಳ್ತಾಳೆ. ಆವಾಗ ಆ ಯಾವ ರಾಮದೇವರು ಜನಕಾಸುತಾಗ್ರೆ, ಜನಕನ ಮಗಳಾದಂತಹ ಸೀತೆಯ ಮುಂದೆ, ಇದು ಮೇಲ್ನೋಟಕ್ಕೆ ಆಗುವಂತಹ ಅರ್ಥ. ವಾಸ್ತವಿಕವಾಗಿ ಇಲ್ಲಿ ಜನಕ ಸುತಾಗ್ರೆ ಅಂತ ಆಗ್ಬೇಕಾಗಿತ್ತು. ಜನಕ ಅಂದ್ರೆ ತಂದೆ, ವಿದೇಹರಾಜ. ಜನಕ ಸುತಾಗ್ರೆ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಜನಕ ಸುತ ಅಂದ್ರೆ ಜನಕನ ಮಗಳು ಅಂತ ಅರ್ಥ ಆಗುತ್ತೆ. ಜನಕ ಅಸುತ, ಜನಕ ಪ್ಲಸ್ ಅಸುತ, ಜನಕಾಸುತ ಅಂದ್ರೆ ಜನಕನ ಮಗಳು ಅಲ್ಲದವಳು. ಯಾರು? ಸೀತೆ. ವಾಸ್ತವಿಕವಾಗಿ ಸೀತೆ ಸಿಕ್ಕಿದ್ದು ಇಲ್ಲಿ ಭೂಮಿ ಅಗಿಬೇಕಾದ್ರೆ ಸಿಕ್ಕಿದ್ದು. ವಾಸ್ತವಿಕವಾಗಿ ನೇರವಾಗಿ ಅವಳೇನು ಜನಕನ ಮಗಳಲ್ಲ, ಜನಕನ ಮಗಳು ಅಂತ ಪ್ರಸಿದ್ಧ ಅಷ್ಟೇ. ಹಾಗಾಗಿ ಇದನ್ನ ತಿಳಿಸ್ಲಿಕ್ಕೋಸ್ಕರ ಆಚಾರ್ಯರು ಜನಕಾಸುತ ಅಂತ ಹೇಳಿದ್ರು ಅಂತ ವ್ಯಾಖ್ಯಾನಕಾರ ತಿಳಿಸ್ತಾ ಇದ್ದಾರೆ. ಹೀಗೆ ಅಂತ ಸೀತಾದೇವಿಯ ಮುಂದೆ ರಾಮದೇವರು ತಮಾಷೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಸ್ಯ ಕಥೆಯ ತಮಾಷೆ ಮಾಡ್ತಾ, ಗಚ್ಚಾನುಜಂ ಮಹಿಯಮೇತಿ ವಚಸ್ಸ ಉಕ್ತ, ನನ್ ಜೊತೆ ಬೇಡ, ನೀನ್ ಹೋಗಿ ನನ್ನ ತಮ್ಮನನ್ನ ಮದುವೆ ಆಗು ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ಹೇಳ್ತಾರೆ, ವಾಲ್ಮೀಕಿ ರಾಮಾಯಣದಲ್ಲಿ, ಕೃತದಾರೋಸ್ಮಿ ಭವತಿ ಭಾರೇಯಂ ದಯಿತಾ ಮಮ ತ್ವದ್ವಿಧಾನಾಂತು ನಾರೀಣಾಂ ಸುದುಃಖ ಸಮಪತ್ನತ ಅನುಜಸ್ತ್ವೇಷ ಮೇ ಭ್ರಾತ ಶೀಲವಾನ್ ಪ್ರಿಯದರ್ಶನ ಶ್ರೀಮಾನ್ ಅಕೃತದಾರಶ್ಚ ಲಕ್ಷ್ಮಣೋ ನಾಮ ವೀರ್ಯವಾನ್. ಬಂದ್ ಕೇಳ್ತಾಳೆ ಮದುವೆಯಾಗು ಅಂತ. ಅದಕ್ಕೆ ರಾಮ ಹೇಳ್ತಾನೆ, ಇಲ್ಲ, ನಾನಾಗಲೇ ಕೃತದಾರೋಸ್ಮಿ ಭವತಿ, ನಾನು ಆಲ್ರೆಡಿ ಮದುವೆ ಆಗಿಬಿಟ್ಟಿದ್ದೇನೆ. ನನ್ನದು ಒಂದು ನಿಯಮ ಇದೆ, ಒಂದೇ ಬಾಣ ಒಂದೇ ಹೆಂಡತಿ ಅಂತ. ಹಾಗಾಗಿ ನಾನು ಮದುವೆ ಆಗಲಿ ಸಾಧ್ಯ ಇಲ್ಲ. ಸಪೋಸ್ ನಾನು ಮದುವೆ ಆದರೂ ಕೂಡ ನೀನೇನಾಗ್ತೀಯ, ಸೀತೆಗೆ ಸವತಿ ಆಗ್ತೀಯ. ಅದಕ್ಕೆ ರಾಮ ತಮಾಷೆ ಮಾಡ್ತಾ ಹೇಳ್ತಾರೆ, ನೋಡು, ನಿನ್ನಂತಹ ಸುಂದರಿಯಾದಂತಹ ಹೆಣ್ಣು ಇನ್ನೊಬ್ಬ ಹೆಣ್ಣಿಗೆ ಸವತಿ ಆದ್ರೆ ಅದು ಸರಿಯಾಗತ್ತಾ? ಸರಿ ಆಗಲ್ಲ. ಹಾಗಾಗಿ ಬೇಡ. ಹಾಗಾಗಿ ನೋಡು, ಪಕ್ಕದಲ್ಲಿ ನನ್ನ ತಮ್ಮ ಇದ್ದಾನೆ, ಅನುಜಸ್ತ್ವೇಷ ಮೇ ಭ್ರಾತ ಶೀಲವಾನ್ ಪ್ರಿಯದರ್ಶನ, ಒಳ್ಳೆ ನಡವಳಿಕೆ, ಬೇರೆ ಹೆಣ್ಣು ಕಡೆ ಕಣ್ಣೆತ್ತು ನೋಡಲ್ಲ, ಪ್ರಿಯದರ್ಶನ, ನೋಡ್ಲಿಕ್ಕೂ ಭಾರಿ ಸ್ಮಾರ್ಟ್ ಆಗಿದ್ದಾನೆ, ಮತ್ತೆ ಶ್ರೀಮಾನ್, ಒಳ್ಳೆ ಶ್ರೀಮಂತ, ಇನ್ನೊಂದೇನು ಅಕೃತದಾರಶ್ಚ, ಅವನಿಗೆ ಮದುವೆ ಆಗಿಲ್ಲ. ಹಾಗಾಗಿ ನೀನ್ ಹೋಗು, ಅವನ್ ಮದುವೆ ಆಗ್ಬಿಡು. ಇಷ್ಟ ಹೇಳ್ದಾಗ ಏನಾಗುತ್ತೆ, ಅಪೂರ್ವ ಭಾರ್ಯಾಚಾರ್ಥಿ ತರುಣ ಪ್ರಿಯದರ್ಶನ ಅನುರೂಪಶ್ಚತೆ ಭರ್ತ ರೂಪಸ್ಯಾಸ್ಯ ಭವಿಷ್ಯತಿ ಅಂತ, ನಿನಗೆ ಅನುರೂಪನಾದಂತಹ ವರ ನನ್ನ ತಮ್ಮ ಲಕ್ಷ್ಮಣ, ಅವನನ್ನು ಹೋಗಿ ಮದುವೆ ಆಗು ಅಂತ ಹೇಳ್ತಾನೆ ರಾಮದೇವರು. ಆವಾಗ ಲಕ್ಷ್ಮಣ ಹೇಳ್ತಾನೆ ಅಂತೆ, ಲಕ್ಷ್ಮಣ ಹತ್ರ ಬರ್ತಾಳೆ ಬಾಬಾ ಶೂರ್ಪಣಖಿ ಕೇಳ್ಕೊಂಡು. ಲಕ್ಷ್ಮಣ ಹೇಳ್ತಾನೆ, ನನ್ನನ್ ಮದುವೆಗೆ ಏನು ನಿನ್ಗೆ ಸುಖ ಸಿಗುತ್ತೆ, ಸಂಪತ್ ಸಿಗುತ್ತೆ ಅಂತ. ಯಾಕೆಂದ್ರೆ ನಾನ್ ಯಾವತ್ತಿದ್ದರೂ ಕೂಡ ರಾಮನ ದಾಸ, ರಾಮನ ಸೇವಕ. ರಾಮ ಅಯೋಧ್ಯೆಯ ಮಹಾರಾಜ, ನಾನು ಮಹಾರಾಜನ ಸೇವಕ.
ನೀನು ಒಂದು ವೇಳೆ ನನ್ನನ್ನು ಮದುವೆ ಆದ್ರೆ ನೀನೇನಾಗ್ತೀಯಾ? ಸೇವಕರ ಹೆಂಡತಿ ಸೇವಕಿ ಆಗ್ತಾಳೆ ಹೊರತು ಮಹಾರಾಣಿ ಆಗೋದಿಲ್ಲ. ಹಾಗಾಗಿ ನೀನು ಹೋಗಿ ರಾವಣನ್ನೇ ಮದುವೆ ಆಗಂತ ಹೀಗೆ ಪರಸ್ಪರ ಏನೋ ಒಂದ್ ಸ್ವಲ್ಪ ತಮಾಷೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ರಾಮದೇವರು ಒಂದು ಮಾತನ್ನ ಹೇಳ್ತಾರೆ, ಶ್ರೀಮಾನ್ ಅಕೃತದಾರಶ್ಚ ಅಂತ. ಲಕ್ಷ್ಮಣನಿಗೆ ಇನ್ನು ಮದುವೆ ಆಗಿಲ್ಲ ಅಂತ ಹೇಳ್ತಾರೆ. ಲಕ್ಷ್ಮಣನಿಗೆ ಆಲ್ರೆಡಿ ಮದುವೆ ಆಗಿದೆ, ಅದು ಕೂಡ ರಾಮದೇವರ ಒಟ್ಟಿಗೇನೆ ಮದುವೆ ಆಗಿದೆ. ಹಾಗಾದ್ರೆ ಆ ರೀತಿಯಾಗಿ ಯಾಕೆ ಹೇಳಿದ್ರು ಅಂತಂದ್ರೆ, ಅನೇನ ಅಮೃತವಚನೇನೇವ ಕಾರಣೇನ ಸೀತಾ ಹ್ಮ್ ಪರಿಹಾಸಾರ್ಥಂ ಮಿಥ್ಯಾಕಥನೆ ನದೋಷ ಇತಿ ಭಾವ ಅಂತ. ಇಲ್ಲೇನೋ ವಾದ ವಿವಾದ ಅಥವಾ ಏನೋ ವಾಕ್ಯಾರ್ಥ ಆಗ್ತಾ ಇಲ್ಲ, ಆಗ್ತಾ ಇರೋದೇನೋ ತಮಾಷೆ ಮಾತುಕತೆ. ಹಾಗಾಗಿ ತಮಾಷೆ ಮಾಡ್ಬೇಕಾದ್ರೆ ಸುಳ್ಳು ಹೇಳೋದು ಸಹಜ, ಹಾಗಾಗಿ ಇಲ್ಲಿ ಏನು ದೋಷ ಇಲ್ಲ ಅಂತ ವ್ಯಾಖ್ಯಾನಕ ತಿಳಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಈ ರಾಮಾಯಣಕ್ಕೆ ಅನೇಕ ಜನ ವ್ಯಾಖ್ಯಾನ ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣಕ್ಕೆ ಅಲ್ಲಿ ಕಥಕ ಎಂಬುದಾಗಿ ಒಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ಬಹುಶಃ ಅವರು ವಿಶಿಷ್ಟಾದ್ವೈತ ಸಂಪ್ರದಾಯದವರು. ಅವರು ಹೇಳ್ತಾರೆ, ಮುಂದೆ ರಾಮನಿಗೆ ಸೀತಾ ವಿಯೋಗ ಅನ್ನೋದಾಗುತ್ತೆ, ಸೀತೆ ಬಿಟ್ಟು ಹೋಗ್ತಾಳೆ ಅಂತ ಲೌಕಿಕ ದೃಷ್ಟಿ ಒಟ್ಟಿನಲ್ಲಿ ಸೀತಾ ವಿಯೋಗ ಆಗುತ್ತೆ. ರಾಮನಿಗೆ ಸೀತೆ ವಿಯೋಗ ಎಂಬುವಂತ ದುಃಖ ಆಗಲಿಕ್ಕೆ ಕಾರಣ ಏನು ಅಂದ್ರೆ, ಶೂರ್ಪಣಕೆಯ ಮುಂದೆ ರಾಮ ಸುಳ್ಳು ಹೇಳಿದ್ದೇ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ರಾಮದೇವರು ಲಕ್ಷ್ಮಣನಿಗೆ ಮದುವೆ ಆಗಿರೋ ಸುಳ್ಳು ಹೇಳಿದ್ನಲ್ಲ, ಅದಕ್ಕೆ ರಾಮನಿಗೆ ಸೀತೆ ವಿಯೋಗ ಆಯ್ತು ಅಂತ ಏನೇನೋ ವ್ಯಾಖ್ಯಾನ ಮಾಡಿದ್ದಾರೆ. ಅದೇ ರಾಮ ತಮಾಷೆಗೆ ಹೇಳಿದ್ದು, ಅದನ್ನ ತಮಾಷೆಗೆ ಸುಳ್ಳು ಹೇಳಿ ಏನು ತಪ್ಪು ಅಲ್ಲ. ಮತ್ತು ಅವಳೇನು ಭಾರಿ ಏನು ಸಾತ್ವಿಕ ಹೆಣ್ಣಲ್ಲ, ದುಷ್ಟಳಾದಂತ ಹೆಂಗಸು. ಹಾಗಾಗಿ ಆ ರೀತಿಯಾಗಿ ಹೇಳಿದ ಅಂತ. ಒಟ್ಟು ಗಚ್ಚಾನುಜಂ ಮಹ್ಯಮೇತಿ ವಚಸ್ಸ ಉಕ್ತ, ನನ್ನ ಅಣ್ಣನ ತಮ್ಮನ ಹತ್ರ ಹೋಗುವಂತ ರಾಮದೇವರು ಹೇಳ್ತಾರೆ. ಲಕ್ಷ್ಮಣನ ಹತ್ರ ಹೋದ್ರೆ ನನ್ನ ಹತ್ರ ಬಂದು ನೀ ಸೇವಕಿ ಆಗ್ತೀಯ, ಮಹಾರಾಣಿ ಆಗ್ಬೇಕಂತ ಆಸೆ ಇದೆ ಇನ್ನೊಂದು ನಿನಗೆ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತಾಳೆ, ರಾಮನ ಹತ್ರ ಹೋಗುವಂತ ಅವಳೆ. ಹೀಗೆ ಪರಸ್ಪರ ಆಗ್ತಾ ಆಗ್ತಾ ಶೂರ್ಪಣಕಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಅವಳೇನ್ ಮಾಡ್ತಾಳೆ, ಸೀತೆಯನ್ನು ನುಂಗ್ಲಿಕ್ಕೆ ಅಂತ ಬಂದ್ಬಿಡ್ತಾಳೆ ಅಂತ. ಆ ಸಂದರ್ಭದಲ್ಲಿ ವಿಶೇಷವಾಗಿ ತೇನೈವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ, ಆ ಲಕ್ಷ್ಮಣನ ಕೈಯಿಂದಾಗಿ ದುಷ್ಟಚರಿತಾಂ ಅತ್ಯಂತ ದುಷ್ಟಳಾದಂತಹ ಆ ಯಾವ ಶೂರ್ಪಣಖೆಯನ್ನ ಸಮಸ್ತ ರಜನೀಚರ ನಾಶ ಹೇತೋಹೋ, ಇವತ್ತು ಅವಳ ಕಿವಿ ಮತ್ತು ಮೂಗನ್ನು ಕತ್ತರಿಸಿದರೆ ಮುಂದೆ ಅದರಿಂದ ಇಡೀ ರಾಕ್ಷಸ ಕುಲದ ನಾಶವೇ ಆಗುತ್ತೆ. ಹಾಗಾಗಿ ಆ ಉದ್ದೇಶದಿಂದಾಗಿ ಅವಳನ್ನ ಸಾಯಿಸದೇನೆ ವಿಕರ್ಣ ನಾಸಾಂ ಚಕ್ರೆ, ಅವಳ ಕರ್ಣ ಅಂದ್ರೆ ಕಿವಿ, ನಾಸ ಅಂದ್ರೆ ಮೂಗು, ಅದನ್ನ ಏನ್ ಮಾಡಿದ್ರು, ಕತ್ತರಿಸಿ ಬಿಟ್ರು. ಸ್ವತಃ ಅವರು ಕತ್ತರಿಸಲಿಲ್ಲ, ಲಕ್ಷ್ಮಣನ ಕೈಯಿಂದಾಗಿ ಅವಳನ್ನ ಆ ರೀತಿಯಾಗಿ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಶೂರ್ಪಣಕಿಗೆ ಮಾಡಿದಂತಹ ಅವಮಾನವೇನೆ ಮುಂದೆ ಇಡೀ ರಾಕ್ಷಸ ಕುಲದ ನಾಶಕ್ಕೆ ಪ್ರಧಾನ ಕಾರಣ ಆಯಿತು ಅಂತ ಆಚಾರ್ಯರು ಇಲ್ಲಿ ನಿರ್ಣಯಾತ್ಮಕವಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟ ಆಯಿತು. ಇಷ್ಟ ಆದ ಮೇಲೆ ಮುಂದೆ ಏನಾಯ್ತು ಅಂತ ತಿಳಿಸ್ತಾ ಹೋಗ್ತಾರೆ. ತತ್ಪ್ರೇರಿತಾನ್ ಸಪದಿ ಭೀಮ ಬಲಾನ್ ಪ್ರಯಾತಾನ್ ತಸ್ಯಾಖರ ತ್ರಿಶಿರ ದೂಷಣ ಮುಖ್ಯ ಬಂಧೂನ್ ಜಘ್ನೇತ್ ಚತುರ್ದಶ ಸಹಸ್ರಂ ಅವಾರಣೀಯ ಕೋದಂಡಪಾಣಿರಖಿಲಸ್ಯ ಸುಖಂ ವಿಧಾತುಂ. ದತ್ತೇ ಭಯೇ ರಘುವರೇಣ ಮಹಾಮುನೀನಾಂ ದತ್ತೇ ಭಯೇ ಚ ರಜನೀಚರ ಮಂಡಲಸ್ಯ ರಕ್ಷಪತಿ ಸ್ವಸೃಮುಖಾತ್ ಅವಿಕಂಪನಾಚ್ಚ
श्रुत्वा बलं रघुपतेः परमापचिंता। पदच्छेद तत्प्रेरितान् सपदि भीमबलान् प्रयातान् तस्याः खरत्रिशिरदूषणमुख्यबन्धून् जघ्ने चतुर्दशसहस्रम् अवारणीयः कोदण्डपाणिः अखिलस्य सुखं विधातुं दत्ते अभये रघुवरेण महामुनीनां दत्ते भये च रजनीचरमण्डलस्य रक्षः पतिः स्वसृमुखात् अविकम्पनात् च श्रुत्वा बलं रघुपतेः परम् आप ಚಿಂತಾಂ. ಶೂರ್ಪಣಖಿಗೆ ಅವಮಾನ ಆಯಿತು, ದುಃಖ ಆಯಿತು. ಕೊನೆಗೆ ಅವಳು ನೇರವಾಗಿ ಅಳ್ತಾ ಅಳ್ತಾ ಖರದೂಷಣ ಹತ್ರ ಬಂದು ಹೇಳ್ತಾರೆ, ಈ ರೀತಿಯಾಗಿ ಮಾಡಿದ್ದಾನೆ ಅಂತ. ತಕ್ಷಣದಲ್ಲಿಯೇ ತತ್ಪ್ರೇರಿತಾನ್ ಸಪದಿ ಭೀಮಬಲಾನ್ ಪ್ರಯಾತನ್, ಅವಳಿಂದ ಪ್ರೇರಿತರಾದಂತಹ 14,000 ಜನ ರಾಕ್ಷಸರು. ಎಂಥವರು? ಭೀಮಬಲಾನ್, ಭಾರೀ ಪರಾಕ್ರಮಶಾಲಿಗಳು. ಅವರೆಲ್ಲರೂ ಕೂಡ ಖರ ತ್ರಿಶಿರ ದೂಷಣ ಮುಖ್ಯ ಬಂಧೂನ್, ಖರ ತ್ರಿಶಿರ ದೂಷಣ ಎಂಬುದಾಗಿ 14,000 ಜನ. ಅವರೆಲ್ಲರೂ ಕೂಡ ವಾಸ್ತವಿಕವಾಗಿ ಬಂಧುಗಳೇ, ರಿಲೇಷನ್ಸೇ, ದೂರ ದೂರದ ರಿಲೇಷನ್ಸ್. ಅವರೆಲ್ಲರೂ ಕೂಡ ಅವರ ರಾಮದೇವರ ಹತ್ರ ಬರ್ತಾರೆ ಯುದ್ಧ ಮಾಡ್ಲಿಕ್ಕೆ ಅಂತ. ಆ ಸಂದರ್ಭದಲ್ಲಿ ರಾಮದೇವರು ಅವಾರಣೀಯ ಕೋದಂಡಪಾಣಿಹಿ, ಅವರೆಂಥವರು? ಯಾರಿಗೂ ಎದುರಿಸಲಾಗದೇ ಇರುವಂತಹ ಮಹಾ ಸಾಮರ್ಥ್ಯ ಇರುವಂಥವರು ರಾಮದೇವರು. ಮತ್ತು ಕೋದಂಡಪಾಣಿಹಿ, ಕೈಯಲ್ಲಿ ಕೋದಂಡವನ್ನು ಹಿಡಿದುಕೊಂಡಂತಹ ರಾಮದೇವರು. ಅಖಿಲಸ್ಯ ಸುಖಂ ವಿಧಾತುಂ, ಇಡೀ ಜಗತ್ತಿಗೆ ಸುಖವನ್ನು ಕೊಡ್ಲಿಕ್ಕೋಸ್ಕರ ಅವರನ್ನ ಚತುರ್ದಶ ಸಹಸ್ರಂ ಜಘ್ನೆ, 14,000 ಜನ ರಾಕ್ಷಸರನ್ನು ಕೂಡ ಸಂಹಾರ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅರಣ್ಯದಲ್ಲಿ ಶೂರ್ಪಣಖೆಯ ಒಂದು ವಿಕಾರ ಮಾಡುವ ಮೂಲಕ 14,000 ಜನ ರಾಕ್ಷಸರನ್ನು ಕೂಡ ತಮ್ಮ ಕೈಲಿದ್ದಂತಹ ಬಿಲ್ಲಿನಿಂದಾಗಿ ರಾಮದೇವರು ಸಂಹಾರ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಕೋದಂಡ ಅಂದ್ರೆ ಬೇರೆ ಅಲ್ಲ, ಶಾರ್ಂಗ ಅಂತ ಬೇರೆ ಅಲ್ಲ. ಶಾರ್ಂಗ ಮತ್ತು ಕೋದಂಡ ಎರಡೂ ಕೂಡ ಒಂದೇ. ಕೋದಂಡ ಅಂತ ಅದಕ್ಕೆ ಯಾಕೆ ಹೆಸರು ಅಂತಂದ್ರೆ, ಕಹ ದಂಡಃ ಕಹ ಅದಂಡಃ ಅಂತ. ಅಂದ್ರೆ ಕಹ ಯಾರು, ದಂಡಃ ಶಿಕ್ಷೆ ಕೊಡ್ಲಿಕ್ಕೆ ಯೋಗ್ಯ. ಅಂದ್ರೆ ಆ ಕೋದಂಡ ಧನುಸ್ಸು, ಶಾರ್ಗ ಧನುಸ್ಸು ಯಾರು ಶಿಕ್ಷೆ ಕೊಡ್ಲಿಕ್ಕೆ ಯೋಗ್ಯರೋ, ಯಾರು ಶಿಕ್ಷೆಗೆ ಅಯೋಗ್ಯರೋ ಅಂತ ನೋಡಿ ಶಿಕ್ಷೆ ಕೊಡ್ತಾ ಇತ್ತು ಅಂತ. ಅಂದ್ರೆ ರಾಮದೇವರು ಅಮಾಯಕರ ಮೇಲೆ ಬಾಣ ಪ್ರಯೋಗ ಮಾಡ್ತಾ ಇರ್ಲಿಲ್ಲ, ನಿರಪರಾಧಿಗಳ ಮೇಲೆ ಅಂತ ಅದರ ಅರ್ಥ. ಹೀಗೆ ಕೋದಂಡವನ್ನು ಹಿಡಿದುಕೊಂಡು ಎಲ್ಲರನ್ನು ಕೂಡ ಸಂಹಾರ ಮಾಡಿದರು ಅಂತ. ಹೀಗೆ ದತ್ತೇ ಅಭಯೇ ರಘುವರೇಣ ಮಹಾಮುನೀನಾಂ, ಆ ದಂಡಕಾರಣದಲ್ಲಿ ಇದ್ದಂತಹ ಎಲ್ಲ ಋಷಿಮುನಿಗಳಿಗೂ ಕೂಡ ರಾಮದೇವರು ಅಭಯವನ್ನ ಕೊಟ್ಟರು. ಅವರಿಗಿದ್ದಂತಹ ಭಯವನ್ನ ಪರಿಹಾರ ಮಾಡಿದರು ರಾಕ್ಷಸರನ್ನು ಸಂಹಾರ ಮಾಡುವ ಮೂಲಕ. ರಜನೀಚರ ಮಂಡಲಸ್ಯ ದತ್ತೇ ಭಯೇ, ರಜನೀಚರ ಅಂದ್ರು ರಾಕ್ಷಸರು, ಹಿಂದೆ ಕೇಳಿದಂತೆ. ಅವರ ಮಂಡಲ ಅಂದ್ರೆ ಗುಂಪು, ರಾಕ್ಷಸರ ಎಲ್ಲ ಗುಂಪಿಗೂ ಕೂಡ ಭಯವನ್ನ ನೀಡಿದರು. ಮತ್ತು ಬೇರೆ ಬೇರೆ ಜನ ರಾಕ್ಷಸರೆಲ್ಲ ಇದ್ರು. ಅವರೆಲ್ಲರಿಗೂ ಕೂಡ ಒಬ್ಬನೇ ಒಬ್ಬ ವ್ಯಕ್ತಿ ಕಾಡಿನಲ್ಲಿ ಇರುವಂತವನು, ಅದರಲ್ಲೂ ಕೂಡ ಋಷಿಯ ವೇಷದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ 14,000 ಜನ ಮಹಾರಾಕ್ಷಸರನ್ನು ಕೊಂದ ಅಂತ ಅಂದ್ಬಿಟ್ರೆ ಅವರಿಗೆ ಒಂದು ಕ್ಷಣ ಹೆದರಿಕೆ ಆಯ್ತು. ಹೀಗೆ ಋಷಿಗಳಿಗೆ ಅಭಯವನ್ನು ಕೊಟ್ಟ, ರಾಕ್ಷಸರಿಗೆ ಭಯವನ್ನು ಕೊಟ್ಟ. ಈ ಸಂದರ್ಭದಲ್ಲಿ ರಾವಣನಿಗೆ ಈ ವಿಚಾರ ಗೊತ್ತಾಯ್ತು. ಮೊದಲು ಆಕಂಪನ ಎನ್ನುವಂತಹ ಒಬ್ಬ ವ್ಯಕ್ತಿ, ಅಂದ್ರೆ ಅವನು ವಾಸ್ತವಿಕವಾಗಿ 14,000 ಜನ ರಾಕ್ಷಸರಲ್ಲಿ ಒಬ್ಬನು. ಅವನು ಯುದ್ಧ ರಂಗದಿಂದಾಗಿ ಮೊದಲೇ ಓಡಿ ಹೋಗಿ ರಾವಣನಿಗೆ ವಿಚಾರ ತಿಳಿಸ್ಬಿಟ್ಟಿದ್ದ, ಹೀಗೆ ರಾಮ ಎನ್ನುವಂತ ವ್ಯಕ್ತಿ ನಮ್ಮನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾನೆ ಅಂತ. ಅವಿಕಂಪನಾಚ್ಚ, ಮತ್ತು ಸ್ವಸೃಮುಖಾತ್, ತನ್ನ ತಂಗಿಯ ಮುಖದಿಂದ ಬಾಯಿಂದಾಗಿ ಕೂಡ ರಕ್ಷಪತಿ, ರಾಕ್ಷಸರಿಗೆ ಒಡೆಯನಾದಂತಹ ರಾವಣ ರಘುಪತೇಹೇ ಬಲಂ ಶುತ್ತ, ರಾಮನ ಪರಾಕ್ರಮವನ್ನು ಕೇಳಿ ಪರಮಾಪ ಚಿಂತಾಂ, ಭಾರಿ ಚಿಂತೆಗೆ ಒಳಗಾದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ರಾಮಾಯಣದಲ್ಲಿ ಹೇಳುವಂತೆ ಇಮಾಂ ವಿರೂಪಾಂ ಅಸತಿ ಮತಿಮತ್ತಾ ಮಹೋದರಿಂ ರಾಕ್ಷಸೀಂ ಪುರುಷವ್ಯಾಘ್ರ ವಿರೂಪಯಿತು ಮರ್ಹಸಿ ತ್ವರಮಾಣಸ್ತತೋಗತ್ವ ಜನಸ್ಥಾನ ಲಕಂಪನಃ ಪ್ರವಿಶ್ಯ ಲಂಕಾಂ ವೇಗೇನ ರಾವಣಂ ವಾಕ್ಯವಬ್ರವೀತ್ ಅಂತ. ಯಾವಾಗ ಯುದ್ಧ ಪ್ರಾರಂಭ ಆಯಿತು ಅವನಿಗೆ ಅರ್ಥ ಆಯಿತು, ವಿಕಂಪನನಿಗೆ, ಅಕಂಪನ, ಇನ್ನು ನನಗೆ ಉಳಿಗಾಲ ಇಲ್ಲ ಅಂತ. ಹಾಗಾಗಿ ಫಾಸ್ಟ್ ಆಗಿ ಅವನು
ಲಂಕೆಗೆ ಓಡಿ ಹೋಗಿ ರಾವಣನಿಗೆ ಎಲ್ಲ ವಿಚಾರವನ್ನು ಕೂಡ ತಿಳಿಸಿಬಿಟ್ಟ ಎಂಬುದಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದಾರೆ. ಇದು ತಿಳಿಸಿದ್ದು ರಾವಣನಿಗೆ. ನೆಕ್ಸ್ಟ್ ಯಾರು ಬಂದು ಅವರೆಲ್ಲ ಸಂಹಾರ ಆದ ಮೇಲೆ ಶೂರ್ಪಣಕ್ಕೆ ಬಂದು ಅಲ್ಲಿ ಆದದ್ದೇನು ವಾಸ್ತವಿಕವಾದಂತಹ ಘಟನೆ. ತಾನು ರಾಮದೇವರನ್ನು ಬಯಸಿ ಹೋದಳು, ರಾಮದೇವರು ಆಗಲ್ಲ ಅಂತ ಹೇಳಿದರು. ಕೊನೆಗೆ ಕಿವಿ ಮತ್ತು ಮೂಗನ್ನು ಕತ್ತರಿಸಿದರು. ಇದು ವಾಸ್ತವ ಆದಂತಹ ಘಟನೆ. ಆದರೆ ಶೂರ್ಪಣಕ್ಕೆ ರಾವಣನ ಮುಂದೆ ಹೇಳಿದಂತ ವಿಚಾರ ಏನು ಅಂತಂದ್ರೆ ಸುಳ್ಳು ಹೇಳ್ತಾಳೆ ಅವಳು. ಅಣ್ಣ, ನಾನು ಕಾಡಿನಲ್ಲಿ ಓಡಾಡ್ತಾ ಇದ್ದೆ, ಒಂದು ಸುಂದರವಾದ ಹೆಣ್ಣನ್ನು ನೋಡಿದೆ, ಸೀತೆ ಅಂತ ಅವಳ ಹೆಸರು. ಅವಳಷ್ಟು ಸುಂದರಿಯಾದಂತ ಹೆಣ್ಣನ್ನ ನಾನು ಇಡೀ ಜಗತ್ತಿನಲ್ಲೇ ನೋಡೇ ಇಲ್ಲ. ನಾನು ಅವಳನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕೇಳಲಿಕ್ಕೆ ಅಂತ ಹೋದೆ. ಆವಾಗ ಅವಳ ಗಂಡ ಮತ್ತು ಮೈದುನ ಇಬ್ಬರು ಕೂಡ ಸೇರಿಕೊಂಡು ನನ್ನ ಮೂಗನ್ನ ಕತ್ತರಿಸಿದರು, ಕಿವಿಯನ್ನು ಕತ್ತರಿಸಿದರು ಮತ್ತು ಆ 14,000 ಜನ ರಾಕ್ಷಸರನ್ನ ಕೊಂದು ಬಿಟ್ರು ಎಂಬುದಾಗಿ ಹೇಳುತ್ತೆ. ಅವಳು ಹೇಳ್ತಾಳೆ. ಆವಾಗ ಸಹಜವಾಗಿ ರಾಮನಿಗೆ ಒಂದು ಕಡೆ ಬೇಸರ, ದುಃಖ, ಸಿಟ್ಟು. ನನ್ನ ತಂಗಿಯನ್ನು ವಿರೂಪ ಮಾಡಿದ್ದಾರೆ, ತನ್ನ ಸಹೋದರರನ್ನು ಕೊಂದಿದ್ದಾನೆ ಅಂತೆಲ್ಲ ಸಿಟ್ಟು, ದುಃಖ, ಬೇಸರ ಎಲ್ಲವೂ ಕೂಡ ಆಯಿತು. ಇನ್ನೊಂದು ಕಡೆ ಒಳಗಿಂದ ಒಳಗೆ ಸೀತೆಯ ಮೇಲೆ ಆಸೆ ಶುರುವಾಯಿತು. ನನ್ನ ತಂಗಿ, ನನ್ನ ಪ್ರೀತಿಯ ತಂಗಿ ನನಗೋಸ್ಕರ ಅಂತ ಅಷ್ಟು ಒಳ್ಳೆ ಹೆಣ್ಣ ಹುಡುಕಿಕೊಂಡು ಬರ್ಲಿಕ್ಕೆ ಹೋಗಿದ್ದಾಳೆ ಅಂದ್ರೆ ಅವಳು ಎಷ್ಟು ಸುಂದರಿಯಾಗಿರ್ಬೇಕು ಅಂತ ಅವಳ ಮೇಲೆ ಮೋಹ, ಆಸೆ ಎಲ್ಲವೂ ಕೂಡ ಶುರುವಾಗುತ್ತೆ. ಆ ಆಸೆ ಏನೇ ಮುಂದೆ ಅವಳನ್ನು ಅಪಹಾರ ಮಾಡುವಂತಹ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂತೆ ಪ್ರೇರಣೆಯನ್ನು ಮಾಡುತ್ತೆ. ಹೀಗೆ ಇಷ್ಟಕ್ಕೆಲ್ಲಾ ಪ್ರಧಾನವಾದಂತಹ ಕಾರಣ ಅಂತಂದ್ರೆ ಅದು ಈ ಶೂರ್ಪಣಖೆ. ಅದರಿಂದಾಗಿ ಸೀತೆಗೆ ವಾಸ್ತವಿಕವಾಗಿ ಹಿಂದೆ ಕೂಡ ನಾವು ಕೇಳಿದ್ದೇವೆ ಆ ಸ್ವಯಂವರಕ್ಕೆ ಅಂತ. ಅಲ್ಲಿ ಸಹಜವಾಗಿ ಬಂದಿದ್ದ, ಸೋತು ಬಿಟ್ಟಿದ್ದ, ಹಾಗಾಗಿ ವಾಪಸ್ ಹೋಗಿ ಬಿಟ್ಟಿದ್ದ. ಈಗ ಕೇಳಿದಾಗ ಇನ್ನಷ್ಟು ಆಸೆ ಜಾಸ್ತಿ ಆಯಿತು ಮತ್ತು ಆಸೆ ಜೊತೆಗೆ ಸಿಟ್ಟು ಕೂಡ ಸೇರಿತ್ತು. ನನ್ನ ತಂಗಿಯನ್ನು ವಿಕಾರ ಮಾಡಿದಂಥವ್ರು, ಕೊಂದಂಥವ್ರು ನನ್ನ ಅಣ್ಣ ತಮ್ಮಂದಿರನ್ನು ಅಂತ. ಹಾಗಾಗಿ ಅವನು ಮುಂದೆ ಕೆಟ್ಟ ಕೆಲಸಕ್ಕೆ ಕೈ ಹಾಕ್ತಾರೆ. ಅದೇನು ಎಂಬುದಾಗಿ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು.